ಆಗಿ ಹಾಡ್ತೀರಾ. ಸೊ ಈ ಮೂವಿ ನೋಡುತ್ತಂದ್ರೆ ಕಂಪ್ಲೀಟ್ ಒಂದು ರೀತಿ ಡಾರ್ಕ್ ಸೆಟ್ಟು. ಈಗ ನಮ್ಮ ಸೆಟ್ ಕೂಡ ಡಾರ್ಕ್ ಆಗೇ ಇದೆ. ಸೊ ಎಲ್ಲೋ ಒಂದು ಕಡೆ ಹಾರರ್ ಸಿನಿಮಾ ಅಂತಂದರೆ ಭಯ ಹುಟ್ಟಿಸುತ್ತೆ ಅಥವಾ ಚಿಕ್ಕ ಮಕ್ಕಳು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಮೊನ್ನೆ ಥಿಯೇಟರ್ಗೆ ಹೋಗ್ಬೋದು ನೋಡಿದಾಗ ಚಿಕ್ಕ ಮಕ್ಕಳುಗಳು ಕೂಡ ಸಿನಿಮಾಗೆ ಬಂದಿದ್ರು. ಅಂದರೆ ಯಾವ ರೀತಿ ಮೂವಿ ಇದು ಅಂತ, ಯಾವ ರೀತಿ ಹಾರರ್ ತೊಗೊಂಡೋಗಿದ್ರ? ಅಂದರೆ ಈಗ ನಿಮಗೆ ಈ ಮಕ್ಕಳು ಯಾಕೆ ಇಷ್ಟಪಡ್ತಾರೆ ಅಂದರೆ ಮಕ್ಕಳು ಕಾರ್ಟೂನ್ ನೋಡ್ತಾರೆ, ಈ ಪಂಚತಂತ್ರ ಕಥೆಗಳನ್ನೆಲ್ಲ ನೋಡ್ತಾರಲ್ಲ, ಅಲ್ಲಿ ನಡೆಯುವಂಥ ಸಿಚುವೇಶನ್ಗಳು ಅಥವಾ ಕಾರ್ಟೂನಲ್ಲಿ ಆಗೋಂಥ ಕೆಲವೊಂದು ಈ ಟಾಮ್ ಆ್ಯಂಡ್ ಜೆರಿ ಥರದ್ದು ಒಂದಷ್ಟು ಎಪಿಸೋಡ್ಸ್ ಇದೆ ಇದರಲ್ಲಿ. ಅಂದರೆ ನಾಟ್ ಎಕ್ಸಾಕ್ಟ್ಲಿ ಹಾಗೆ ಅಲ್ಲ, ಬಟ್ ಅಂದರೆ ಈ ನಾವೇ ಏನೋ ಮಾಡೋಕ್ಕೋಗಿ ನಮ್ಮ ಮೇಲೆ ನಾವೇ ಹೊಡೆಸ್ಕೊಡೋದು. ಯಾವಾಗಲೂ ಹಾಗೆ ಅಲ್ವಾ, ಟಾಮ್ ಆ್ಯಂಡ್ ಜೆರಿ ಸೀರೀಸ್ಗಳು ಹಾಗೆ ಅಲ್ವಾ, ನಾವು ಏನೋ ಮಾಡೋಕ್ಕೋಗಿ ನಾವು ಹೊಡೆಸ್ಕೊಳ್ತಿರ್ತೀವಿ. ಅದನ್ನು ಮಕ್ಕಳು ಎಂಜಾಯ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹಾಗೆ ತುಂಬ ಏಜ್ ಆಗಿರೋ ಎಂಜಾಯ್ ಮಾಡ್ತಾರೆ ಅದನ್ನು, ಅದು ತುಂಬ ಏಜ್ ಆಗಿರೋ ಎಂಜಾಯ್ ಮಾಡ್ತಾರೆ. ಆ ಥರ ಸೆಗ್ಮೆಂಟ್ಗಳಿದೆ ಸಿನಿಮಾದಲ್ಲಿ, ಅದನ್ನು ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಅಂದರೆ ನಾನು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇದ್ದೆ ಅವಾಗ, ಅಂದರೆ ಇದು ಪಕ್ಕಾ ಯೂತ್ ಸಿನಿಮಾ ಮಗ, 18 ರಿಂದ 32 ವರ್ಷದ ಹುಡುಗರು, ಕಾಲೇಜ್ ಹುಡುಗರು ಬಂದು ನೋಡಿದ್ರೆ ಸಿನಿಮಾ ಎಲ್ಲೋ ನಿಲ್ಲುತ್ತೆ ಹಂಗೆ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಇವತ್ತಿಗೆ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗ್ತಿರೋ ಆಡಿಯನ್ಸಲ್ಲಿ ನಿಮ್ಗೆ 60% ಫ್ಯಾಮಿಲಿ ಇದೆ. ಮಕ್ಕಳನ್ನ ಕರ್ಕೊಂಡು ಸಿನಿಮಾಗೆ ಬಂದು, ಮಕ್ಕಳು ಎಲ್ಲರನ್ನೂ ಕರ್ಕೊಂಡ್ಬಂದು, ಅಂದರೆ ಎಲ್ಲ ಅಜ್ಜ ಅಜ್ಜಿ ಅಂಥವ್ರೆಲ್ಲ ಸಿನಿಮಾ ನೋಡಿದ್ರು. ನಮ್ಮ ರಿವ್ಯೂಸ್ಗಳೆಲ್ಲ ನೋಡ್ಬಿಟ್ಟು ಎಲ್ಲ ಒಂದು ತಾತ ಅಜ್ಜಿ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಿದ್ದಾರೆ. ಅಂದರೆ ನಾನು ಫ್ಯಾಮಿಲಿನ ಫೋಕಸ್ ಮಾಡಿರಲಿಲ್ಲ, ಬಟ್ ಫಸ್ಟ್ ಬರ್ತಾರೆ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಅದು ಯೂತ್ ಕನ್ವರ್ಟ್ ಆಗುತ್ತೆ ಅನ್ನೋದು ನಂಬಿಕೆ ಅಂಡ್ ಆಗ್ತಾ ಇದೆಯಲ್ಲ, ಅದು ಭಾಳ ಖುಷಿ ಇದೆ. ಅಂದರೆ ಹೇಗೆ ಅಂದರೆ ಸರಿ ಹೇಳ್ತಾ ಅಂದರೆ ಈಗ ಡೈರೆಕ್ಟರ್ ಹೇಳ್ದಂಗೆ ಇದು ಕಂಪ್ಲೀಟ್ ಯೂತ್ಫುಲ್ ಸಿನಿಮಾ. ಅಂದರೆ ಒಂದು ಯೂತ್ಸ್ ಕತೆ, ಯೂತ್ಸ್ ಮಾಡೋವಂಥದ್ದು. ಸೊ ಅದು ಈಸಿಲಿ ಯೂತ್ಸ್ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದೇ ಐಡಿಯಾ ಇದ್ದಿತ್ತು. ಆ್ಯಂಡ್ ನಾವು ಪ್ರಚಾರ ಕೂಡ ಅದೇ ಲೆಕ್ಕದಲ್ಲೇ ಮಾಡಿರೋವಂಥದ್ದು. ನಮ್ಮ ಡಿಜಿಟಲ್ ನೀವು ಪ್ರಚಾರಗಳು ನೋಡಿದಿದ್ರೆ, ಸೊ ನಾವು ಅದನ್ನೆಲ್ಲ ಈ ನಮ್ಮ ಏನು ಇವ್ರು ಹೇಳ್ದಂಗೆ ಒಂದು 16 to 35-36ವರೆಗೂ ಇರೋ ಆಡಿಯನ್ಸ್ಗೆ ಭಾಳ ಬೇಗ ಕನೆಕ್ಟ್ ಆಗುವಂಥದ್ದು ಅಂತ. ಸಿನಿಮಾ ರಿಲೀಸ್ ಆಗಿ ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ಎವ್ರಿ ಥಿಯೇಟರ್ಸ್ ವಿಸಿಟ್ ಮಾಡ್ತಾ, ಈಗ ಫ್ರೈಡೇಗೆ ಫಸ್ಟ್ ಓಪನ್ ಮಾಡ್ತಾ ನಮಗೆ ಗೊತ್ತಿತ್ತು ಫಸ್ಟ್ ಡೇನೇ ಒಂದೇ ಸತಿಗೇನು ಜನ ಅಷ್ಟು ಈಸಿಯಾಗಿ ಬರಲ್ಲ, ಇವತ್ತಿಗೆ ಥಿಯೇಟ್ರಿಗೆ ಬರೋದು ಭಾಳ ಕಷ್ಟ ಇದೆ. ಮೂರವರು ಹೊಸಬರ ಸಿನಿಮಾ ಅಂದಾಗ ಆಟೋಮೆಟಿಕ್ಲಿ ಒಂದು ಸ್ಲೋ ಪಿಕಪ್ ಇರುತ್ತೆ ವೆರಿ ಬಿಗಿನಿಂಗ್ ಡೇ ಅನ್ನೋಂಥದ್ದು. ಸೊ ಫ್ರೈಡೇಗೆ ನಾವು ಆ್ಯಕ್ಚುಲಿ ಸ್ವಲ್ಪ ಆತಂಕದಲ್ಲಿ ಇದ್ವಿ, ಬಟ್ ಆದ್ರೂ ಗೊತ್ತಿತ್ತು ಯಾವುದೇ ಈಗ ಯಾವುದೇ ಫಾರ್ ಎಕ್ಸಾಂಪಲ್ ಈಗ ರಂಗೀತರಂಗದಿಂದ ಹಿಡಿದು ಕಾಂತಾರದಿಂದ ಹಿಡಿದು ಈಗ ಮೇಜರ್ ಸಿಂಪಲ್ ಆಗೋ ಲವ್ ಸ್ಟೋರಿಯಲ್ಲಿ ಗಾಳಿಪಟ, ಲವ್ ಮಾಕ್ಟೈಲು, ದಿಯಾ ಎಲ್ಲವೂ ಕೂಡ ಹೊಸಬರ ಸಿನಿಮಾಗಳು ಏನು ಒಂದೇ ದಿವಸಕ್ಕೆ ಫಸ್ಟ್ ಡೇ ದೊಡ್ಡ ಓಪನಿಂಗ್ ತೊಗೊಳ್ಳಿಲ್ಲ. ಹಾಗೆ ನಮ್ಗೆ ಗೊತ್ತಿತ್ತು ಇದು ಹಿಂಗೆ ವರ್ಕ್ ಆಗುತ್ತೆ, ಪರವಾಗಿಲ್ಲ ಅಂತ ಇತ್ತು. ಫ್ರೈಡೇಗೆ ನಾವು ಅಂದ್ಕೊಂಡಂಗೆ ಫ್ರೈಡೇ ಅಂಥ ದೊಡ್ಡ ಓಪನಿಂಗ್ ಏನೋ ಸಿಗಲಿಲ್ಲ. ಬಟ್ ಸ್ಯಾಟರ್ಡೇಗೆ ಕ್ರೌಡ್ ಒಂಚೂರು ಹತ್ತಾ ಬಂತು. ಅದು ಬೇರೆ ವರ್ಕಿಂಗ್ ಡೇ ಇತ್ತು ಸ್ಯಾಟರ್ಡೇ, ಸೆಕೆಂಡ್ ಸ್ಯಾಟರ್ಡೇಗೆ ರಜೆ ಇರ್ತಿತ್ತು. ಸೆಕೆಂಡ್ ಸ್ಯಾಟರ್ಡೇ ಕೂಡ ಇದಿತ್ತು, ಏನು ವರ್ಕಿಂಗ್ ಡೇ ಇದ್ದರೂ ಕೂಡ ಸ್ಲೋಲಿ ಅದ್ರ ಡಬಲ್ ಆಯಿತು. ಫ್ರೈಡೇ ಏನಿತ್ತು ಡಬಲ್. ಬಟ್ ಸಂಡೇ ಮಾತ್ರ ನಾವು ವೆರಿ ಅನ್ಎಕ್ಸ್ಪೆಕ್ಟೆಡ್ಲಿ 8 ಹೌಸ್ಫುಲ್ ಶೋಸ್ ಆಗುತ್ತೆ. ಅಂದರೆ ವೈಷ್ಣವಿ ಸಫಾ ಮಾಲ್ ಇರಲಿ, GT ಮಾಲು, ಬೆಳ್ಳೂರು ಕ್ರಾಸು, ಮತ್ತು ವೀರೇಶ್ ಸಿನಿಮಾಸು 2 ಶೋಸ್ ಫುಲ್ ಆಗುತ್ತೆ. ಮತ್ತು ರಾಕ್ಲೈನ್ ಮತ್ತು ರಾಕ್ಲೈನ್ ಮಾಲು. ಇನ್ಯಾವುದು ಸರ್ ಹೌಸ್ಫುಲ್ ಆಗುತ್ತೆ ಸಿನಿಮಾದಲ್ಲಿ? ಸಿನಿಮಾ ಓಡ್ತಾ ಇದೆ ಅಂದರೆ ಒಂದು ಅದ್ಭುತ ಸಿನಿಮಾ ಅಂತ. ಸಿಂಪಲ್ ನಾನು ಇನ್ನೇ ಹೇಳ್ತೀನಿ, ಅಂದರೆ ವೀರೇಶ್ ಸಿನಿಮಾದಲ್ಲಿ ನಾವೆಲ್ಲ ಕ್ಯಾಂಪ್ ಮಾಡ್ತಿರ್ತೀವಲ್ಲ, ಎಲ್ಲ ಕಡೆ ವಿಸಿಟ್ ಮಾಡ್ತಿರ್ತೀವಿ, ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡೋಕೆ ಹೋಗ್ತಾ ಇರ್ತೀವಲ್ಲ. ವೀರೇಶ್ ಸಿನಿಮಾದಲ್ಲಿ ಜನ ಹಿಂಗೆ ಬರ್ತಾ ಇದ್ದಾರೆ, 4 ಬೋರ್ಡ್ ಇರುತ್ತೆ ಯೂಶುವಲಿ. ಹಿಂಗೆ ನೋಡ್ತಾರೆ, ಸುಮ್ಮನೆ ಅಪಾಯದ ಎಚ್ಚರಿಕೆ, ಆಯ್ತು ಅಪಾಯದ ಎಚ್ಚರಿಕೆ ಕೊಡಿ ಅಂತ ಹಿಂಗೆ ಟಿಕೆಟ್ ಫಸ್ಟ್ ಡೇ ಹೋಗ್ತಾ ಇತ್ತು ಹಿಂಗೆ ಆಯ್ತಾ. ಹೋಗಿ ನಾವು ಇಲ್ಲೇ ಇರ್ತಿದ್ವಿ, ಇನ್ಫ್ಯಾಕ್ಟ್ ನಮ್ಮ ಹೀರೋನು ಇಲ್ಲೇ ಇರ್ತಿದ್ದ. ಒಂದಷ್ಟು ಜನ ಹುಡುಗಿರೆಲ್ಲ ಅವನು ಅಣ್ಣಯ್ಯ ಅಂತ ಗುರ್ತಾ ಹಿಡಿತಿದ್ರು. ಹೋಗಿ ಥಿಯೇಟ್ರಿಂದ ಆಚೆ ಕಡೆ ಬರ್ಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ನೇ ಬೇರೆ. ಅಂದರೆ ನಾವು ಸುಮ್ಮನೆ ಆಪ್ಷನ್ ಥರ ನೋಡಿದ್ದೀವಿ ಸಿನಿಮಾನ. ಸೊ ಈ ಥರ ಸಿನಿಮಾ ಅಲ್ವಾ ಅಂತ ಹೇಳಿ ನೋಡಿ. ನಿಮ್ಗೆ ಇಮಿಡಿಯೇಟ್ ಮೇಡಮ್ ಮತ್ತೆ ಶೋ ಬರ್ತಾ ಇದ್ದಾರೆ ಜನ, ಇಮಿಡಿಯೇಟ್ ಚೆನ್ನಾಗಿ ಬರ್ತಾ ಇದ್ದಾರೆ. ನನಗೆ ನಾನು ಆ ಕೌಂಟ್ರ್ ಹತ್ರ ಕೌಂಟ್ರ್ ಹತ್ರ ನಂಗೆ ಅದೊಂದು ಖುಷಿ, ಎಮೋಷನ್ ಅದು. ಅಂದರೆ ಎಷ್ಟು ಒಂದು 10 ವರ್ಷ ಗೊತ್ತಾ, ಅಲ್ಲಿ ಟಿಕೆಟ್ ಬುಕ್ ಆಗ್ತಾಯಿದೆ ಅಂದ್ಕೊಳ್ಳೋಣ, ಟಿಕೆಟ್ಗೆಲ್ಲ ಹೋಗ್ತಾರೆ, ಟಿಕೆಟ್ ಕೌಂಟ್ರ್ ಇದೆ ಅಂದರೆ ಅವ್ರು ಹಿಂಗೆ ಟಿಕೆಟ್ ತೊಗೊಳ್ಬೇಕಾದ್ರೆ ಒಂದ್ಸಲ ಹಿಂಗೆ ನೋಡ್ತಾರೆ, ಇಲ್ಲಿ ಇಷ್ಟ ಆಪ್ಷನ್ ಇಲ್ಲ, ಯಾವುದು ಹೋಗೋದು ಅಂತ. ಅವ್ರನ್ನ ಹಿಂಗೆ ನೋಡ್ತಿರ್ತಾರೆ, ಹೇಳಿ ಅಂತ ಅಪಾಯದ ಎಚ್ಚರಿಕೆ ಹೇಳೋ ನೋಡ್ತಾ ಇರ್ತಾರೆ. ಕೆಲವರು ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ, ಈ ವೀಕೆಂಡ್ ಅಲ್ಲ ಎಣ್ಣೆ ಹೊಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿ ಮಲ್ಗನ ಅಂತ ಬಂದಿರ್ತಾರೆ. ಯಾವ ಚೆನ್ನಾಗಿದೆ ಅಣ್ಣ ಅವ್ರ ಹತ್ರನೇ ಕೇಳ್ತಾರೆ, ಯಾವ್ದು ಬೇಕು ಹೇಳೋದು. ನಮ್ಮ ಸಿನಿಮಾ ಅಂತವ್ರನ್ನ ಮಲ್ಗಕ್ ಬಿಡಲ್ಲ, ಮಲಗ್ತೀವಿ ಅನ್ನೋರು ದಯವಿಟ್ಟು ನಮ್ಮ ಸಿನಿಮಾಗೆ ಬರಬೇಡಿ, ಮಲ್ಗಕ್ ಬಿಡಲ್ಲ ನಾವು. ಇನ್ನೇ ವೀರೇಶಲ್ಲಿ ಏನಾಯ್ತು ಅಂದ್ರೆ ಒಂದು ಅಂದ್ರೆ
ಒಂದು ಅದೇ ಒಂದಷ್ಟು 4-5 ಜನ ಮೇಡಮ್ ಅಂದ್ರೆ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಬಂದಿದ್ರು ಆಯ್ತಾ. ಅವರು ಹಿಂಗೆ ಬಂದ್ರು, ಯಾವ್ದು ನೋಡಿ ಅವ್ರು ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ, ಅವ್ರು ಸಿನಿಮಾ ಹೋಗ್ಬೇಕು ಅಂತ ಬಂದಿರೋ ಅವರು, ಸಿನಿಮಾ ಥಿಯೇಟರ್ ಕೂರ್ಬೇಕು ಅವ್ರಿಗೆ. ನಾವು ಹೇಳಿದ್ವಿ ಚೆನ್ನಾಗಿದೆ ನೋಡೋಣ ಇದು ಅಂತ ಅಂದೆ ನಾನು, ಅಪಾಯ ಎಚ್ಚರಿಕೆ ಚೆನ್ನಾಗಿದೆ, ಅವರೇ ಹೀರೋ ಅಂತಂದು. ಹೌದಾ ಆಯ್ತು ಬಿಡಿ ಅಪ್ಪ ತಗೊಂಡು 4 ಜನ ಒಳಗಡೆ ಹೋದ್ರು. ನಾವೇನ್ ಮಾಡಿದ್ವಿ, ನಮ್ದು ಏನೋ ಟೆನ್ಷನ್ ಅಲ್ಲಿ ಎಲ್ಲಿ ಹೌಸ್ಫುಲ್ ಆಗ್ತಿಲ್ಲ ಅಂತ ಎಲ್ಲ ನಾವು ಇದು ಮಾಡ್ಕೊಂಡು ಹೊರಗಡೆ ನಿಂತ್ವಿ. ಇಂಟರ್ವಲ್ ಪಾಯಿಂಟ್ ಬಂದ್ಬಿಟ್ಟು ಅವ್ನು ಕೈ ಹಾಕ್ಬಿಟ್ಟು ಆಕ್ಚುಲಿ ಬ್ಯಾಂಗ್ ಇರೋ ಸೆಕೆಂಡ್ ಹಾಫ್ ಅಲ್ಲಿ ನಾವು ಫುಲ್ ಎಕ್ಸೈಟ್ಮೆಂಟ್ ತಗೊಂಡಿದ್ನ, ಇನ್ನೂ ಎಕ್ಸೈಟ್ಮೆಂಟ್ ಇತ್ತು ಅವನಿಗೆ. ಸೊ ವೀರೇಶ್ ಕೂಡ ಅಷ್ಟೇ, ಮೊನ್ನೆ ಫಸ್ಟ್ ನಾವು ಹಾಕಿದ್ದೆ 2 ಶೋ, 4:30 4:15 ಶೋ, 4:15 4:30 4:15 ಒಂದು 7:15 ಎರಡೇ ಶೋ ಹಾಕಿರೋದು. ಇಮಿಡಿಯೇಟ್ಲಿ ಎರಡನೇ ದಿವಸಕ್ಕೆ ಮಧ್ಯಾಹ್ನ ಸಡನ್ ಆಗಿ 1:15 ಶೋ ಓಪನ್ ಮಾಡ್ತಾರೆ, ಅವರಾಗೆ ಓಪನ್ ಮಾಡ್ತಾರೆ. ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಅವರೇ ಡಿಸೈಡ್ ಮಾಡ್ಕೋತಾರೆ ಅದು ಯಾವ ಸಿನಿಮಾ ಇತ್ತು ಅದು ಬೇಡ, 1:15 ಒಂದು ಶೋ ಕೊಡೋಣ ಎಕ್ಸ್ಟ್ರಾ ಶೋ ಅಂತ. ನಮಗೇನು ಗೊತ್ತಿಲ್ಲ, ಅವ್ರ ಶೋ 15 ಮಿನಿಟ್ಸ್ ಮುಂಚೆ ಡಿಸೈಡ್ ಮಾಡಿದ್ದು ಹಾಕೋಣ ಅಂತ. 10 ನಿಮಿಷದಲ್ಲಿ 57 ಟಿಕೆಟ್ಸ್ ಬುಕ್ ಆಗುತ್ತೆ. ಇದೇ ಸ್ಯಾಟರ್ಡೆ ವೀರೇಶ್ ಸಿನಿಮಾ ಮಧ್ಯಾಹ್ನದ ಶೋ. ಅವ್ರಿಗೆ ಶಾಕ್ ಆಗುತ್ತೆ, ಅನೌನ್ಸ್ ಆಗಿ 10 ನಿಮಿಷದಲ್ಲಿ ಒಂದು ಹೊಸಬರ ಸಿನಿಮಾಗೆ 2ನೇ ದಿವಸಕ್ಕೆ 57 ಟಿಕೆಟ್ ಬುಕ್ ಆಗೋದು. ನಮಗೂ ಶಾಕ್ ಬಂದ ತಕ್ಷಣ ಕುತೂಹಲ. ನಮ್ಗೆ ಗೊತ್ತೇ ಇರಲಿಲ್ಲ ಮೇಡಮ್, ಅಂದ್ರೆ ನಾವು ಬುಕ್ ಮೈ ಶೋ ನೋಡಿದ್ವಿ, ಇದು ನಾವು ಕೊಟ್ಟೇ ಇಲ್ವಲ್ಲ, ಒಂದು ಕಾಲದ್ದು ಇದೇ ಇಲ್ವ, ಓಪನ್ ಆಗಿದೆಯಲ್ಲ ಅಂತ ಹೋಗಿ ನಾವು ಸ್ವಲ್ಪ ಲೇಟಾಗಿ ಬರ್ತೀವಿ ಥಿಯೇಟರ್ ಹತ್ರ. ಬಂದು ಅವ್ರು ಥಿಯೇಟರ್ ಇದು ಟಿಕೆಟ್ ಹರಿತಾ ಇರ್ತಾರಲ್ಲ, ಅವ್ರ ಹತ್ರ ಕೇಳ್ತೀವಿ, ಏನು ಬಸ್ ಇದು 1 ಗಂಟೆ ಶೋ ಓಪನ್ ಮಾಡಿದ್ರೆ ಜನ ಇದ್ದಾರೆ? ಬಂದಿದ್ದಾರಲ್ಲ, ಆಲ್ಮೋಸ್ಟ್ ಫುಲ್ ಆಗಿದ್ದಾರೆ, ಸ್ವಲ್ಪ ಜನ ಇದ್ದಾರೆ ಅಂತ ಅಂದರು. ನಾನು ಏನಕ್ಕೆ ಹಾಕಿದ್ರಿ ಅಂತ ಕೇಳಿದೆ. ಅವ್ರು ಸ್ವಲ್ಪ ಗಾಂಧಿನಗರದಲ್ಲಿ ಒಳ್ಳೆ ಹಾಕಿದ್ಯಲ್ರಿ ನಿಮ್ಮ ಸಿನಿಮಾಗೆ, ಹಾಕಿದ್ವಿ ಅಂತ ಆರೋಗ್ಯನ್ಸಿ ಅದೇ ಹಂಗೆ ಹಾಕಿದ್ವಿ ಅಂತ ಅಂದ್ವಿ. ನಮ್ಗೆ ಖುಷಿ ಆಯ್ತು ನಂಗೆ ಅದು. ಅಂದರೆ ಇದೀಗ ಒಂದು ಚಿಕ್ಕ ಮಗುನ ಬೆಳೆಸಿರೋ ಥರ ಆ ಮಗು ಈಗ ಮೆಲ್ಲೆ ನಡೀತಾ ಇದೆ, ಈಗ ನಿಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದೊಂದೇ ಸ್ಟೆಪ್ ಹಾಕ್ತಾ ಇದೆ ಮೆಲ್ಲೆ ಅಂದಾಗ ಒಂದು ಖುಷಿ ಇರುತ್ತಲ್ಲ. ಆ ಲೆಕ್ಕದಲ್ಲಿ ಸಣ್ಣ ಸಣ್ಣ ಶೋಗಳು, ಸಣ್ಣ ಸಣ್ಣ ರಿಯಾಕ್ಷನ್ಗಳು. ಈಗ ನಮ್ದೆಲ್ಲ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಆಲ್ಮೋಸ್ಟ್ ಶೋ ಸ್ಟಾರ್ಟ್ ಆಗಿದ್ರೆ ಥಿಯೇಟ್ರಿಗೆ ಹೋದರೆ ನಾವು ಹೊರಗಡೆ ವೆಯ್ಟ್ ಮಾಡಲ್ಲ, ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅಂದರೆ ಈ ಎಡ್ಜಲ್ಲಿ ಜನರ ರಿಯಾಕ್ಷನ್ಸ್ ನೋಡಿಕೊಂಡು, ಅಂದರೆ ಆ್ಯಕ್ಚುಲಿ ನಾವು ಅನ್ಕೊಂಡಿರೋ ಪಾಯಿಂಟ್ಸ್ಗಳಿಗೆ ಜನ ನಗಾಡ್ತಿದಾರ, ಆ ಸಸ್ಪೆನ್ಸ್ಗೆ ಅವರು ಶಾಕ್ ಆಗ್ತಾ ಇದ್ದಾರಾ, ಕೆಲವೊಂದು ನಾವೇನು ಸ್ಕೇರಿ ಪಾರ್ಟ್ಸ್ ಇಟ್ಟಿದ್ದೀವಿ ಅದು ಸ್ಕೇರ್ ಜಂಪ್ಸಲ್ಲಿ, ಅದಕ್ಕೆ ಆ್ಯಕ್ಚುಲಿ ಜನಕ್ಕೊಂದ್ಸಲ ಟಕ್ ಅನ್ನುತ್ತಾ ಆ ಥರ ಎಲ್ಲ ರಿಯಾಕ್ಷನ್ಸ್ಗಳು ನೋಡ್ತಾ ಇದ್ವಿ. ಆ್ಯಂಡ್ ಅದೊಂದು ಮಾಸಲ್ಲೇ ಆಗ್ತಾ ಇದೆ. ಆ್ಯಂಡ್ ಶೋ ಮುಗಿದ್ಮೇಲೆ ಈಗ ನಾವು ವೆರಿ ಜೆನ್ಯೂನ್ಲಿ ನಾನು ನೋಡ್ತೀವಲ್ಲ, ಅಂದರೆ ಚೆನ್ನಾಗಿದೆ ಸರ್, ಒಳ್ಳೆ ಸಿನಿಮಾ ಸರ್ ಅನ್ನೋದಕ್ಕೂ, ಸರ್ ಏನ್ ಸರ್ ಅನ್ನೋದಕ್ಕೂ, ಅಂದ್ರೆ ಆ ನ್ಯಾಚುರಲ್ ಆಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿರ್ತಾರೆ. ಅಂದ್ರೆ ಸೀನ್ ಬೈ ಸೀನ್ ಹೇಳೋಕೆ ಇಷ್ಟಪಡ್ತಾರೆ. ತುಂಬಾ ಜನ ನಾನು ಕೇಳ್ಪಡ್ತಾ ಇದೆ, ಅಂದ್ರೆ ಬ್ಯಾಚುಲರ್ ಸಾಂಗ್ ಒಂದು ಕೂಡ ಈಗಾಗಲೇ ತುಂಬಾ ಹಿಟ್ ಆಗಿದೆ. ತುಂಬಾ ಜನ ಹೇಳ್ತಾ ಇದ್ರು, ಅಂದ್ರೆ ನಮ್ ಲೈಫೇ ಅಲ್ಲೇ ರಿಯಲ್ ಆಗಿ ನಾವು ನೋಡ್ದಂಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ನಿಮ್ಗೆ ಹೆಂಗ್ ರೆಸ್ಪಾನ್ಸ್ ಬಂತು ಬ್ಯಾಚುಲರ್ ಸಾಂಗ್? ಬ್ಯಾಚುಲರ್ ಸಾಂಗ್ ನಮಗೆ ಬಹಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸಾಂಗ್. ಯಾಕಂದ್ರೆ ಬ್ಯಾಚುಲರ್ ಸಾಂಗ್ ನ ನಮ್ಮ ಡೈರೆಕ್ಟರ್ ಎಲ್ಲ ಸಾಂಗ್ನು ಬರ್ದಿರ್ತಾರೆ, ಎಲ್ಲ ಲಿರಿಕ್ಸ್ ಅನ್ನ. ಬಟ್ ಬ್ಯಾಚುಲರ್ ಸಾಂಗ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಕಂಪ್ಲೀಟ್ ಸಾಂಗ್ ಇಡೀ ಒಂದು ಬ್ಯಾಚುಲರ್ ಬದುಕನ್ನ ಕಟ್ಕೊಡುತ್ತೆ. ಇನ್ನೊಂದು ಸಿನಿಮಾದ ಇಂಟ್ರಡಕ್ಷನ್ ಸಾಂಗು ಅದೇ. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಹೀಗಿರ್ತಾರೆ ಅನ್ನೋಂಥದ್ದು ಒಂದು ಸಾಂಗ್ ಅಲ್ಲಿ ಆಲ್ಮೋಸ್ಟ್ ಒಂದು 100 ದಿನಗಳ ಕತೆ ಹೇಳುವಂಥ ಒಂದು ಸಾಂಗ್. ಅಂದ್ರೆ ಜನರಿಗೆ 5 ನಿಮಿಷದಲ್ಲಿ ಒಂದು ಇಡೀ ಈ ಹುಡುಗರ ಬ್ಯಾಕ್ಗ್ರೌಂಡ್ ಹೆಂಗೆ, ಇವ್ರು ಹೆಂಗೆ ಅಂತ 5 ನಿಮಿಷದಲ್ಲಿ ಕಟ್ಕೊಡುವಂಥ ಒಂದು ಸಾಂಗ್. ಅದರಲ್ಲಿ ಟ್ರಿಕ್ಕಿ ಪಾರ್ಟ್ ಏನಪ್ಪ ಅಂದರೆ, ಇವರು ಹಿಂಗೆ ಬರೀತಾರೆ, ಈಗ ಅರ್ಲಿ ಮಾರ್ನಿಂಗ್ 12 ಗಂಟೆಗೆ ಎದ್ದು ಮೊಬೈಲ್ ನೋಡುತ್ತಾ, ಇಷ್ಟು ಮೀನಿಂಗ್ ಇದೆ. ಅರ್ಲಿ ಮಾರ್ನಿಂಗ್ ಬರಬೇಕು, ಎದ್ದು ಮೊಬೈಲ್ ನೋಡಬೇಕು. 11 ಗಂಟೆ ಯಾವತ್ತು ಅರ್ಲಿ ಮಾರ್ನಿಂಗ್ ಅಲ್ಲ, ಆಯ್ತಾ? ಸಣ್ಣ ಆಸೆ ಆಯ್ತಾ? 12 ಗಂಟೆಗೆ ಎದ್ದು ಮೊಬೈಲ್ ನೋಡುತ್ತಾ, ಚಾಪೆ ದಿಂಬು ಬಿಟ್ಟು ಹೇಳಕ್ಕಾಗದೆ ಹೇಳುತ್ತಾ, ಇಷ್ಟಕ್ಕೆ ಬೇರೆ ಬೇರೆ ಎವ್ರಿ 2 ವರ್ಡ್ಸ್ಗೆ ಒಂದು ಪೋರ್ಷನ್ ಇದೆ, ಒಂದು ಸೀಕ್ವೆನ್ಸ್ ಇದೆ. ಹಾಗೆ ಇಡೀ ಸಾಂಗ್ ನೀವು ಅಬ್ಸರ್ವ್ ಮಾಡಿದ್ರೆ, ಇಡೀ ಸಾಂಗ್ಗೆ ನಾವು ಅಷ್ಟು ಶೂಟ್ ಮಾಡ್ತೀವಿ. ಆಲ್ಮೋಸ್ಟ್ ಅದು ಟ್ರಿಕ್ಕಿ ಪಾರ್ಟ್ ಏನಪ್ಪ ಅಂದರೆ, ನಾವು 60+ ಡೇಸ್ ಶೂಟ್ ಮಾಡ್ತೀವಿ. ಪ್ರತಿದಿನ ಬೆಳಿಗ್ಗೆ 2 ಶಾಟ್ ಬ್ಯಾಚುಲರ್ ಸಾಂಗ್ದಾಗುತ್ತೆ, 2 ಶಾಟ್ ಚುರುಕು ನೋಟೋದಾಗಿರುತ್ತೆ ಅರ್ಲಿ ಮಾರ್ನಿಂಗ್. ಅಂದ್ರೆ ಅಷ್ಟು ಇನ್ವಾಲ್ವ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ಕಾಣಿಸ್ಬೇಕು. ಹೌದೌದು. ಅಂದ್ರೆ ಮತ್ತೆ ಇನ್ನೊಂದೇನಂದ್ರೆ, ಅರ್ಲಿ ಮಾರ್ನಿಂಗ್ ಒಂದು ಫ್ರೆಶ್ ಶಾಟ್ ಅನ್ನೋಂಥದ್ದು ಇರುತ್ತೆ, ಅದು ಚುರುಕು ನೋಟವೇ ಮತ್ತೆ ಬ್ಯಾಚುಲರ್ ಸಾಂಗ್ ಇರ್ಲಿ ಅಂತಾನೆ ಮಾಡಿರೋದು. ಮತ್ತೆ ಅಷ್ಟು ಸೀಕ್ವೆನ್ಸ್ ಇದೆ, ಅಷ್ಟು ಜಾಗಗಳಿದೆ, ಲಿರಿಕ್ಸ್ ಕೂಡ ಅಷ್ಟು ವಿಚಾರ ಹೇಳಿರೋದ್ರಿಂದ ಅದನ್ನ ವಿಜುವಲಿ ಕೂಡ. ಈಗ ಹಳದಿ ಕಟ್ಟಿರೋ ಟಾಯ್ಲೆಟ್ ಅಲ್ಲಿ ಅಪರೂಪಕ್ಕೆ ಸ್ನಾನ ಮಾಡುತ್ತಾ ಅಂದಾಗ, ನಾ ಹಳದಿ ಕಟ್ಟಿರೋ ಟಾಯ್ಲೆಟ್ ರೆಡಿ ಮಾಡ್ಬೇಕು ಈಗ, ಆಯ್ತಾ? ಯೂಶುವಲಿ ಬ್ಯಾಚುಲರ್ಸ್ ಮನೇಲಿ ಹಳದಿ ಕಟ್ಟಿರೋ ಟಾಯ್ಲೆಟ್ ಇರುತ್ತೆ, ಅಪರೂಪಕ್ಕೆ ಸ್ನಾನ ಮಾಡುತ್ತಾ. ಬ್ಯಾಚುಲರ್ಸ್ ಮಾಡೋದೇ ಹಂಗಲ್ಲ, ಅಷ್ಟು ವಿಷಯ ಒಂದು ಲೈನಲ್ಲಿ ಅಲ್ಲಿ 4 ಮೀನಿಂಗ್ ತರ್ತೀವಿ, ಅಂಡ್ 4 ಸೆಗ್ಮೆಂಟು, ಅದಕ್ಕೆ ಅಷ್ಟು ಇದು ಅದಂಗೆಲ್ಲ ಮಾಡಿ